ಅನೈತಿಕ ಸಂಬಂಧಕ್ಕೆ ಮಾವ ಅಡ್ಡಿಯಾಗುತ್ತಿದ್ದಾನೆ ಎಂದು ಸೊಸೆಯೇ ಸುಪಾರಿ ಕೊಟ್ಟು ಮಾವನನ್ನ ಕಿಡ್ನಾಪ್ ಮಾಡಿಸಿ ಹತ್ಯೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಡೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. 40 ವರ್ಷದ ಶಿವಮೂರ್ತಿ ಎಂಬಾತನನ್ನ ಕಾರು ಬಾಡಿಗೆ ಇದೆ ಎಂದು ಪುಸಲಾಯಿಸಿ ಕರೆದೊಯ್ದು ಚನ್ನಗಿರಿಯ ಸಮೀಪದಲ್ಲಿ ಥೇಟ್ ಸಿನಿಮಾ ಸ್ಟೈಲಲ್ಲಿ ಹತ್ಯೆ ಮಾಡಲಾಗಿತ್ತು. ಬಳಿಕ ಹಿಂಗಳದ ಲಂಬಾಣಿ ಹಟ್ಟಿಯ ಬಳಿ ಶವವನ್ನು ಎಸೆದು ಬೆಂಕಿಯನ್ನು ಹಚ್ಚಿ ಸುಟ್ಟು ಹಾಕಲು ಯತ್ನಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಪೊಲೀಸರು ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೃತ ಶಿವಮೂರ್ತಿಯ ಸೊಸೆ ಸುಮತಿ ಹಾಗೂ ಆಕೆಯ ಪ್ರಿಯಕರ ನೂರ್ ಅಹಮದ್, ಜೇಂಕರ್, ಅಕ್ಷಯ್ ಎಂಬ 4 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಲ್ಲಿ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇನ್ನು ಮೃತನ ಸೊಸೆ ಸುಮತಿ ಹಾಗೂ ನೂರ್ ಅಹಮದ್ ನಡುವೆ ಕಳೆದ ಹಲವು ವರ್ಷಗಳಿಂದ ಅನೈತಿಕ ಸಂಬಂಧ ಇತ್ತು. ಇದೇ ಕಾರಣಕ್ಕೆ ಮೃತ ಶಿವಮೂರ್ತಿ ಸೊಸೆಗೆ ಹಲವು ಬಾರಿ ಬುದ್ಧಿ ಮಾತನ್ನು ಕೂಡ ಹೇಳಿದ್ದ. ಇದೇ ದ್ವೇಷಕ್ಕೆ ಸೊಸೆ ಸುಮತಿ ಹಾಗೂ ಆಕೆಯ ಪ್ರಿಯಕರ ನೂರ್ ಅಹಮದ್ ಕೊಲೆಗೆ ಸ್ಕೆಚ್ ಹಾಕಿ ಕಿಡ್ನಾಪ್ ಮಾಡಿಸಿ ಕೊಲೆಗೈದಿದ್ದು ಇದೀಗ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ. ಈ ಸಂಬಂಧವಾಗಿ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 1ನೇ ತಾರೀಕು ಜುಲೈ ನಮ್ಮ ಚಿತ್ರದುರ್ಗ ರೂರಲ್ ಠಾಣಾ ವ್ಯಾಪ್ತಿಯ ಲಂಬಾಣಿಹಟ್ಟಿ, ಇಂಗಳದಾಲ್ ಲಂಬಾಣಿಹಟ್ಟಿ ವಿಲೇಜ್ ಔಟ್ಸ್ಕಟ್ಸ್ ನಲ್ಲಿ ಒಂದು ಶವ ಪತ್ತೆ ಆಯಿತು. ಅದನ್ನ ಗುರುತಿಸಲಾಗಿ ಅವರು ಶಿವಮೂರ್ತಿ ಅನ್ನೋದು ಅಂತ ಗೊತ್ತಾಗಿತ್ತು. ಇವರು ಚೌಲೂರು ವಿಲೇಜ್ನವರು, ಪರಶುರಾಂಪುರ. ಸೊ ಅದೊಂದು ಮರ್ಡರ್ ನಡೆದಿರುವಂತ ಅನುಮಾನ ಇತ್ತು. ಬಾಡಿ ಪತ್ತೆ ಆದ ನಂತರ ಅವರ ಸಂಬಂಧಿಕರ ಕಡೆಯಿಂದ ನಾವು ಒಂದು ಮರ್ಡರ್ ಪ್ರಕರಣನ ನಾವು ದಾಖಲಿಸಿಕೊಂಡಿದ್ವಿ. ಸೊ ಇದರದ್ದು ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಶಿವಮೂರ್ತಿ ಅನ್ನೋರು 26ನೇ ತಾರೀಕು ಜೂನ್ ಅವತ್ತಿಂದ ಅವರು ಮಿಸ್ ಆಗ್ತಾರೆ. ಸೊ 26ನೇ ತಾರೀಕು ಅವರಿಗೆ ಒಬ್ಬರು ನಾವು ಶಿವಮೊಗ್ಗ ಹೋಗ್ಬೇಕು, ನಿಮ್ಮ ಗಾಡಿ ಬಾಡಿಗೆಗೆ ತಗೊಂಡು ಬನ್ನಿ ಅಂತ ಕೇಳ್ತಾರೆ. ಸೊ ಆ ರೀತಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಹೋಗಿ ಚನ್ನಗಿರಿ ಹತ್ರ ಅವರ ಗಾಡಿಯನ್ನ ನಿಲ್ಲಿಸಿ ಒಂದು ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡ್ತಾರೆ. ಸೊ ಅದರ ಹಿನ್ನೆಲೆಯನ್ನು ನಾವು ಎಲ್ಲ ವಿಚಾರಣೆ ಮಾಡಿ ತನಿಖೆ ನಡೆಸಿದಾಗ 5 ಜನ ಆರೋಪಿಗಳು ಇವರು ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿತ್ತು. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ನೂರ್ ಅಹಮದ್, ಸುಮತಿ, ಅಕ್ಷಯ್, ಜೈಂಕರ್ ಅನ್ನುವಂಥ 4 ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಉಳಿದ ಆರೋಪಿತರನ್ನ ಕೂಡ ಅರೆಸ್ಟ್ ಮಾಡಬೇಕಾಗಿದೆ.